ಓಟನ್ನು ಇನ್ವ್ಯಾಲಿಡ್ಡು ನಮ್ಮದೇ ಅಂತ ಅದಕ್ಕೆ ಏನು ಗೊತ್ತಾಗೋಕ್ಕೆ ಯಾವ ಮಾನದಂಡ ಇದೆ? ಗಾಸಿಪ್ ಇರ್ಬೋದು, ಗಾಸಿಪ್ ಹಬ್ಸೋರು ಯಾರು ಹಂಗಾದ್ರೆ? ಯಾಕೆ ಬೇರೆಯವ್ರ ಹೆಸರು ಬರಲ್ಲ? ಯಾಕೆ ನಮ್ಮ ಹೆಸರುಗಳೇ ಯಾಕೆ ಬರುತ್ತೆ? ಯಾಕೆ ಬೇರೆಯವ್ರ ಹೆಸರು ಯಾಕೆ ಬರಲ್ಲ ಹಂಗಾದ್ರೆ? ಯಾಕೆ ಬಂದಿಲ್ಲ ಅನ್ನೋದು ಒಂದು ಅದನ್ನೇ ಪತ್ತೆ ಮಾಡೋಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು. ಎಮ್ ಎಲ್ ಎಗಳು ಅಡ್ಡ ಮತದಾನ ಮಾಡಿರೋರು ಯಾರು ಅನ್ನೋದನ್ನು ಹೇಗೆ ಪರೀಕ್ಷೆಗೆ ಕರ್ಕೊಂಡೋಗಿ ಮಾಡುವಂಥ ಪ್ರಕ್ರಿಯೆ ಇದೆ. ಹಾಗೆ ಗಾಸಿಪನ್ನು ಹಬ್ಸಿದಾರಲ್ಲ, 6 ಜನ ಎಮ್ ಎಲ್ ಎಗಳು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಅವ್ರ ಹೆಸರೆಲ್ಲ ಹೊರಗೆ ಬಂದಿದೆಯಲ್ಲ, ಅದನ್ನು ಕೊಟ್ಟವ್ರು ಯಾರು? ಹೇಗೆ ಎಲ್ಲ ಫಸ್ಟ್ ಟೈಮರ್ಸನ್ನ ಹೆಚ್ಚು ಟಾರ್ಗೆಟ್ ಮಾಡಿರೋದು? ಅದರ ಅರ್ಥ ಏನು ಅಂದರೆ ಎಲ್ಲೋ ಒಂದು ಕಡೆ ಇದ್ರ ಹಿಂದೆ ಸುಳ್ಳು ಸುದ್ದಿ ಹಬ್ಸಿರೋರು ಯಾರು ಅನ್ನೋದು ಪತ್ತೆ ಆಗಬೇಕು. ಅದಕ್ಕೂ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಈ ತೀರ್ಮಾನವನ್ನು ಸ್ವಾಗತಿಸ್ತಾರೆ. ನೀವು ರೆಡಿ ಇದ್ದೀರಾ ಸರ್? ಯಾವುದೇ ಆಣೆ ಪ್ರಮಾಣಕ್ಕೂ ಕೂಡ ಶ್ರೀವತ್ಸ ಅವರು ರೆಡಿ ಇದ್ದಾರೆ? 100ಕ್ಕೆ 100 ರೆಡಿ ಇದೆ. 100ಕ್ಕೆ 100 ರೆಡಿ ಇದ್ದೀನಿ. ಅದೇ ಧರ್ಮಸ್ಥಳ ಆಣೆ ಪ್ರಮಾಣ ವಿಚಾರವಾಗಿ ನಿಮ್ಮ ಮಾಜಿ ಸಚಿವರು ಸುರೇಶ್ ಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಏನು ಆಣೆ ಪ್ರಮಾಣ ಮಾಡಲಿ, ಅಲ್ಲಿ ದೇವಸ್ಥಾನದಲ್ಲೂ ಮಾಡಿಬಿಡ್ತಾರೆ ಅಂತ ಒಂದು ನೈತಿಕತೆ ಇಲ್ಲೇ ಅಂತೇವರು. ಅಲ್ಲ, ಏನಂದರೆ ಧರ್ಮಸ್ಥಳದಲ್ಲಿ ಸುಳ್ಳು ಹೇಳಿ ಬದುಕೊಂಡ್ರವನು ಕಡಿಮೆ. ಧರ್ಮಸ್ಥಳ ಅನ್ನೋದು ಕ್ಷೇತ್ರ ಇದೆಯಲ್ಲ, ಅದಕ್ಕೆ ಅಷ್ಟೊಂದು ಪಾವಿತ್ರ್ಯತೆ ಇದೆ. ಅಲ್ಲಿ ಸತ್ಯವನ್ನೇ ಹೇಳಬೇಕು. ಸುಳ್ಳು ಹೇಳ್ಬಿಟ್ಟು ನಾನು ವಾಪಸ್ ಬರ್ತೀನಿ ಅನ್ನೋ ಎದೆಗಾರಿಕೆ ಅವನಿಗೂ ಇರಲ್ಲ. ಆ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಮಾಡಬೇಕು, ಮನಸ್ಸೊಳಗಲ್ಲ, ಬಹಿರಂಗವಾಗಿ ಮಾಡಬೇಕು. ಅದಕ್ಕೆ ನಾನು ಸಿದ್ಧ ಇದ್ದೀನಿ.